ನಾವು ಕರಿತಕ್ಕಂಥ ಆರ್ಟಿಸ್ಟ್ಗಳು ಬಹಳ ಎಕ್ಸ್ಪೆನ್ಸಿವ್ ಇದಾವೆ. ಒಂದೊಂದು ಆರ್ಟಿಸ್ಟ್ ನ ಕರೆಸ್ಬೇಕಂತಂದ್ರೆ ಕೋಟಿಗಟ್ಟಲೆ ಬೇಕು. ಅದಕ್ಕಾಗಿ ನಮ್ಮಲ್ಲಿ ಎಲ್ಲ ಡಿಮಾಂಡ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಮಾಡ್ರಿ, ನಮ್ಮಲ್ಲಿ ಯಾರು ಡಿಮಾಂಡ್ ಮಾಡ್ತಾರೆ ಯಾರು ಅಲ್ಲಿ ಹೋಗಿ ಕುಂದ್ರದೇ ಇಲ್ಲ, ಹೇಳ್ತಾರಷ್ಟೇ. ಬಟ್ ಅಲ್ಲಿ ಜನ ಸೇರ್ಬೇಕಂತಂದ್ರೆ ಐಟಮ್ ಸಾಂಗ್ಗಳು, ಸಿಂಗರ್ಸ್ಗಳು ಹೊಲ ಕರಿಬೇಕು, ಜನ ಸೇರ್ಬೇಕು. ಜನ ಜಾಸ್ತಿ ಸೇರಿದ್ರೆ ಸಂಸ್ಕೃತಿ ಆಗೋದಿಲ್ಲ. ಲೋಕಲ್ ಆರ್ಟಿಸ್ಟ್ಗಳಿಗೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತಕ್ಕಂಥದ್ದನ್ನ ಇಡೀ ಏರ್ ವೈಸ್ ಪ್ಲಾನ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಸದನಕ್ಕೆ ಮನವಿ ಈ ಡಿಜೆಯನ್ನ ಕಡ್ಡಾಯವಾಗಿ ನಿಲ್ಲಿಸ್ತಕ್ಕಂಥದ್ದು ಆಗ್ಬೇಕಂತ ತಮ್ಮ ಸದನ ಮುಖಾಂತರ ಮನವಿ ಮಾಡ್ತಾರೆ. ಬಹಳ ಉತ್ತಮವಾದಂತ ಪ್ರಶ್ನೆ ಅದು. ನಿಜವಾಗಲೂ ಬಿಜೆಪಿ ಅವರು ಇದಕ್ಕೆ ಸ್ವಲ್ಪ ಆದೇಶನ ಹೊಡಿಸ್ತೀವಿ. ಸ್ಟಾಪ್ ಇದೆ ಅಲ್ಲ, ಆದೇಶ ಇದಕ್ಕೆ. ಯಾಕಂತಂದ್ರೆ ಆ ಡಿಜೆ ಇಂದ ಬಹಳ ತೊಂದರೆ ಆಗ್ತದೆ. ಆದೇಶ ಮಾಡಿ ಅಲ್ಲ ಸರ್, ಮೊನ್ನೆ ಅದನ್ನ ನೀವು ಅವ್ರ ಬಿಜೆಪಿ ಈಗ ಅವರೆಲ್ಲ ನಿಜವಾಗ್ಲೂ ಮಾಡ್ಲೇಬೇಕು ನಾವೆಲ್ಲರೂ. ಯಾಕೆ ಇಲ್ಲ ಸಂತೋಷ್ ಅವ್ರು ಏನ್ ಹೇಳ್ತಾ ಇರೋದು, ಒಂದೇದು ಡಿಜೆ ಸಂಸ್ಕೃತಿ ಇರ್ಲಿಲ್ಲ. ಒಂದ್ ನಿಮಿಷ ಕೇಳಿ. ಆಮೇಲೆ ಯಾವ ನಾವು ಬೇರೆ ವಿಷಯ ಚರ್ಚೆ ಮಾಡಬೇಡಿ. ಒಂದ್ ಸೆಕೆಂಡ್ ಈಗ ಕೇಳಿ. ಯಾವ ಸೆಕೆಂಡ್ ಈಗ ನೀವು ಒಂದ್ ಸೆಕೆಂಡ್ ಡಿಜೆ ಸಂಸ್ಕೃತಿ ಈಗ ಹುಟ್ಟಿದ್ದು ಅಧ್ಯಕ್ಷರೇ. ಆದ್ರೆ ಇತ್ತೀಚೆಗೆ ಈ ಮೆರವಣಿಗೆಗಳಲ್ಲಿ ಸಾಂಗ್ಗಳು ಯಾವ್ದು ಸುಪ್ರೀಂ ಕೋರ್ಟ್ ಆದೇಶ ಆಜಾನ್ ಬ್ಯಾನ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಆಜಾನ್ ಬ್ಯಾನ್ ಮಾಡಬೇಕು ಅಂತಿದೆ, ಮಾಡ್ತೀರಾ? ಚನ್ನಬಸವ ಅಂತ ಒಂದು ನಿಮಿಷ. ಆಜಾನ್ ಅನ್ನ ಬ್ಯಾನ್ ಮಾಡಬೇಕು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಕಂಟ್ರೋಲ್ ಮಾಡಿದ್ದೀರಾ?